ಬಳ್ಳಾರಿಯಲ್ಲಿ ಬ್ಯಾನರ್ ಕಟ್ಟೋ ವಿಚಾರಕ್ಕೆ ನಡೆದಿದ್ದ ಗಲಾಟೆ ಕೇಸ್ಗೆ ಸಂಬಂಧಪಟ್ಟಂತೆ ಗಲಾಟೆಯಲ್ಲಿ ಭಾಗಿಯಾಗಿದ್ದ 26 ಜನರನ್ನ ಬಂಧನ ಮಾಡಲಾಗಿತ್ತು. ಅವರನ್ನ ಬೆಂಗಳೂರಿಗೆ ಶಿಫ್ಟ್ ಮಾಡಿದ್ದಾರೆ. ಬಳ್ಳಾರಿಯಲ್ಲಿ ಮೆಡಿಕಲ್ ಟೆಸ್ಟ್ ಅನ್ನು ಮಾಡಿ 26 ಆರೋಪಿಗಳು ಬಳ್ಳಾರಿಯಿಂದ ಇವತ್ತು ಬೆಂಗಳೂರಿಗೆ ಶಿಫ್ಟ್ ಮಾಡಲಾಗುತ್ತೆ. ಮೆಡಿಕಲ್ ಟೆಸ್ಟ್ ಆಗಿದೆ. ಎಲ್ಲರನ್ನು ಕೂಡ ಬೆಂಗಳೂರಿಗೆ ಶಿಫ್ಟ್ ಮಾಡ್ತಾರೆ. ಕೋರ್ಟ್ಗೆ ಹಾಜರುಪಡಿಸಬೇಕು. ಹಾಗಾಗಿ ಜನಪ್ರತಿನಿಧಿಗಳ ಕೋರ್ಟ್ಗೆ ಹಾಜರುಪಡ್ತಾರೆ ಎಲ್ಲರನ್ನೂ ಕೂಡ. ಹೆಚ್ಚಿನ ವಿಚಾರಣೆಗಾಗಿ ಅವರೆಲ್ಲರನ್ನೂ ಕೂಡ ಕಸ್ಟಡಿಗೆ ಪಡೆಯುವ ಸಾಧ್ಯತೆ ಕೂಡ ಇದೆ. ಈ ಬ್ಯಾನರ್ ಬಡಿದಾಟದ ವಿಚಾರವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಜಮಾವಣೆ ಆಗ್ತಾರೆ, ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಜಮಾವಣೆ ಆಗ್ತಾರೆ. ಎರಡೂ ಕಡೆಯಿಂದಲೂ ಕೂಡ ಕಲ್ಲು ತೂರಾಟಗಳಾಗುತ್ತೆ. ಹಾಗಾಗಿ ಈ 4ರಿಂದ 5 FIRಗಳನ್ನು ಮಾಡಿಕೊಂಡ್ರು ಪೊಲೀಸ್ನವರು. ಒಂದು ಅಟ್ರಾಸಿಟಿ, ಒಂದು ಸುಮೋಟೋ ಕೇಸ್, ಉಳಿದಂತೆ ಬೇರೆಯವರು ಕೊಟ್ಟಂಥ ದೂರಿನ ಆಧಾರದಲ್ಲಿ 5 FIRಗಳನ್ನು ದಾಖಲು ಮಾಡಿಕೊಂಡಿದ್ರು. ತನಿಖೆಯನ್ನು ಚುರುಕುಗೊಳಿಸಿದ್ರು. 26 ಜನರನ್ನ ಬಂಧಿಸಿದ್ದಾರೆ ಪೊಲೀಸರು. ಅವರೆಲ್ಲರನ್ನು ಕೂಡ ಇವತ್ತು ಬೆಂಗಳೂರಿಗೆ ಕರ್ಕೊಂಡು ಬರ್ತಾರೆ. ಈ ಬ್ಯಾನರ್ ಗಲಾಟೆ ಕೇಸಲ್ಲಿ ಈಗಾಗಲೇ 26 ಜನರ ಬಂಧನ ಆಗಿದೆ. ಈ ಫೈರಿಂಗ್ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಒಂದಷ್ಟು ಅಪ್ಡೇಟ್ಸ್ ಕೂಡ ಲಭ್ಯ ಆಗ್ತಾ ಇದೆ. ಈಗಾಗಲೇ ಬಂಧಿಸಿದ ನಂತರದಲ್ಲಿ ಮೆಡಿಕಲ್ ಟೆಸ್ಟ್ ಮಾಡಿ ಆ ನಂತರದಲ್ಲಿ ಅವರನ್ನ ಬೆಂಗಳೂರಿಗೂ ಕೂಡ ಕರೆತರಲಾಗುತ್ತೆ. ಈ ಹತ್ಯೆ ಕೇಸ್ನಲ್ಲಿ ಸತೀಶ್ ರೆಡ್ಡಿಯ ಗನ್ಮ್ಯಾನ್ ಕೂಡ ಅರೆಸ್ಟ್ ಆಗಿದ್ದಾರೆ. ಸತೀಶ್ ರೆಡ್ಡಿಯ ಗನ್ಮ್ಯಾನ್ ಗುರುಚರಣ್ ಸಿಂಗ್ ಈತನನ್ನ ಬಂಧಿಸಲಾಗಿದೆ. ಆನಂತರ ಪಂಚನಾಮೆ ಕೂಡ ನಡೆಸಿದ್ದಾರೆ. ಆತ ಬಳಸ್ತಾ ಇದ್ದಂತ ಗನ್ ಜೊತೆಗೆ ಆ ಬುಲೆಟ್ನ ಕ್ಯಾಟ್ರಿಜ್ ಇದೆಲ್ಲವನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ ಈಗಾಗಲೇ. ಜೊತೆಗೆ ಈ ಗುರುಚರಣ್ನ ಫಿಂಗರ್ ಪ್ರಿಂಟ್ಸ್ ಅದನ್ನ ಕೂಡ ಪಡೆದಿದ್ದಾರೆ ಪೊಲೀಸರು. ಆ ನಂತರದಲ್ಲಿ ಬೆಂಗಳೂರಿಗೆ ಕರೆ ತಂದಿದ್ದಾರೆ. ಇವತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಆತನನ್ನ ಹಾಜರುಪಡಿಸ್ತಾರೆ. ಬಹುತೇಕವಾಗಿ ಆತನೇ ಫೈರಿಂಗ್ ಮಾಡಿರೋದು ಅನ್ನುವಂಥದ್ದು ಈಗ ಕನ್ಫರ್ಮ್ ಆಗಿರೋದು. ಆದರೆ FSL ರಿಪೋರ್ಟ್ಗಾಗಿ ಕಾಯ್ತಾ ಇದ್ದಾರೆ. ಆದರೂ ಕೂಡ ಆತನ ಬುಲೆಟ್, ಅದರ ಜೊತೆಯಲ್ಲಿ ಗನ್ ಇದೆಲ್ಲವನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. ಜೊತೆಗೆ ಫಿಂಗರ್ ಪ್ರಿಂಟ್ಸ್ ಅನ್ನ ಕೂಡ ಪಡೆದಿದ್ದಾರೆ ಅನ್ನೋ ಮಾಹಿತಿ. ಪಂಚನಾಮೆಯನ್ನ ಕೂಡ ನಿನ್ನೆ ನಡೆಸಿದ್ರು. ಆ ನಂತರದಲ್ಲಿ ಬೆಂಗಳೂರಿಗೆ ಕರೆ ತಂದಿದ್ದಾರೆ. ಇವತ್ತು ಜನಪ್ರತಿನಿಧಿಗಳ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಗುತ್ತೆ. ಬಳ್ಳಾರಿಯಲ್ಲಿ ಬ್ಯಾನರ್ ಕಟ್ಟೋ ವಿಚಾರಕ್ಕೆ ನಡೆದಿದ್ದ ಗಲಾಟೆ ಕೇಸ್ಗೆ ಸಂಬಂಧಪಟ್ಟಂತೆ ಗಲಾಟೆಯಲ್ಲಿ ಭಾಗಿಯಾಗಿದ್ದ 26 ಜನರನ್ನ ಬಂಧನ ಮಾಡಲಾಗಿತ್ತು. ಅವರನ್ನು ಬೆಂಗಳೂರಿಗೆ ಶಿಫ್ಟ್ ಮಾಡಿದ್ದಾರೆ. ಬಳ್ಳಾರಿಯಲ್ಲಿ ಮೆಡಿಕಲ್ ಟೆಸ್ಟನ್ನು ಮಾಡಿ 26 ಆರೋಪಿಗಳು ಬಳ್ಳಾರಿಯಿಂದ ಇವತ್ತು ಬೆಂಗಳೂರಿಗೆ ಶಿಫ್ಟ್ ಮಾಡಲಾಗುತ್ತೆ. ಮೆಡಿಕಲ್ ಟೆಸ್ಟ್ ಆಗಿದೆ. ಎಲ್ಲರನ್ನು ಕೂಡ ಬೆಂಗಳೂರಿಗೆ ಶಿಫ್ಟ್ ಮಾಡ್ತಾರೆ. ಕೋರ್ಟ್ಗೆ ಹಾಜರುಪಡಿಸಬೇಕು. ಹಾಗಾಗಿ ಜನಪ್ರತಿನಿಧಿಗಳ ಕೋರ್ಟ್ಗೆ ಹಾಜರುಪಡ್ತಾರೆ ಎಲ್ಲರನ್ನೂ ಕೂಡ. ಹೆಚ್ಚಿನ ವಿಚಾರಣೆಗಾಗಿ ಅವರೆಲ್ಲರನ್ನೂ ಕೂಡ ಕಸ್ಟಡಿಗೆ ಪಡೆಯುವ ಸಾಧ್ಯತೆ ಕೂಡ ಇದೆ. ಈ ಬ್ಯಾನರ್ ಬಡಿದಾಟದ ವಿಚಾರವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಜಮಾವಣೆ ಆಗ್ತಾರೆ, ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಜಮಾವಣೆ ಆಗ್ತಾರೆ. ಎರಡೂ ಕಡೆಯಿಂದಲೂ ಕೂಡ ಕಲ್ಲು ತೂರಾಟಗಳಾಗುತ್ತೆ. ಹಾಗಾಗಿ ಈ 4ರಿಂದ 5 FIRಗಳನ್ನು ಮಾಡಿಕೊಂಡ್ರು ಪೊಲೀಸ್ನವರು. ಒಂದು ಅಟ್ರಾಸಿಟಿ, ಒಂದು ಸುಮೋಟೋ ಕೇಸ್, ಉಳಿದಂತೆ ಬೇರೆಯವರು ಕೊಟ್ಟಂಥ ದೂರಿನ ಆಧಾರದಲ್ಲಿ 5 FIRಗಳನ್ನು ದಾಖಲು ಮಾಡಿಕೊಂಡಿದ್ರು. ತನಿಖೆಯನ್ನು ಚುರುಕುಗೊಳಿಸಿದ್ರು. 26 ಜನರನ್ನ ಬಂಧಿಸಿದ್ದಾರೆ ಪೊಲೀಸರು. ಅವರೆಲ್ಲರನ್ನು ಕೂಡ ಇವತ್ತು ಬೆಂಗಳೂರಿಗೆ ಕರ್ಕೊಂಡು ಬರ್ತಾರೆ. ಈ ಬ್ಯಾನರ್ ಗಲಾಟೆ ಕೇಸಲ್ಲಿ ಈಗಾಗಲೇ 26 ಜನರ ಬಂಧನ ಆಗಿದೆ. ಈ ಫೈರಿಂಗ್ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಒಂದಷ್ಟು ಅಪ್ಡೇಟ್ಸ್ ಕೂಡ ಲಭ್ಯ ಆಗ್ತಾ ಇದೆ.
ಈಗಾಗಲೇ ಬಂಧಿಸಿದ ನಂತರದಲ್ಲಿ ಮೆಡಿಕಲ್ ಟೆಸ್ಟ್ ಮಾಡಿ ಆ ನಂತರದಲ್ಲಿ ಅವರನ್ನ ಬೆಂಗಳೂರಿಗೂ ಕೂಡ ಕರೆತರಲಾಗುತ್ತೆ. ಈ ಹತ್ಯೆ ಕೇಸ್ನಲ್ಲಿ ಸತೀಶ್ ರೆಡ್ಡಿಯ ಗನ್ಮ್ಯಾನ್ ಕೂಡ ಅರೆಸ್ಟ್ ಆಗಿದ್ದಾರೆ. ಸತೀಶ್ ರೆಡ್ಡಿಯ ಗನ್ಮ್ಯಾನ್ ಗುರುಚರಣ್ ಸಿಂಗ್ ಈತನನ್ನ ಬಂಧಿಸಲಾಗಿದೆ. ಆ ನಂತರ ಪಂಚನಾಮೆ ಕೂಡ ನಡೆಸಿದ್ದಾರೆ. ಆತ ಬಳಸ್ತಾ ಇದ್ದಂತಹ ಗನ್ ಜೊತೆಗೆ ಆ ಬುಲೆಟ್ನ ಕ್ಯಾಟ್ರಿಜ್ ಇದೆಲ್ಲವನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ ಈಗಾಗಲೇ. ಜೊತೆಗೆ ಈ ಗುರುಚರಣ್ನ ಫಿಂಗರ್ ಪ್ರಿಂಟ್ಸ್ ಅದನ್ನ ಕೂಡ ಪಡೆದಿದ್ದಾರೆ ಪೊಲೀಸರು. ಆ ನಂತರದಲ್ಲಿ ಬೆಂಗಳೂರಿಗೆ ಕರೆ ತಂದಿದ್ದಾರೆ. ಇವತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಆತನನ್ನ ಹಾಜರುಪಡಿಸ್ತಾರೆ. ಬಹುತೇಕವಾಗಿ ಆತನೇ ಫೈರಿಂಗ್ ಮಾಡಿರೋದು ಅನ್ನುವಂಥದ್ದು ಈಗ ಕನ್ಫರ್ಮ್ ಆಗಿರೋದು. ಆದರೆ FSL ರಿಪೋರ್ಟ್ಗಾಗಿ ಕಾಯ್ತಾ ಇದ್ದಾರೆ. ಆದರೂ ಕೂಡ ಆತನ ಬುಲೆಟ್ ಅದರ ಜೊತೆಯಲ್ಲಿ ಗನ್ ಇದೆಲ್ಲವನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. ಜೊತೆಗೆ ಫಿಂಗರ್ ಪ್ರಿಂಟ್ಸ್ ಅನ್ನ ಕೂಡ ಪಡೆದಿದ್ದಾರೆ ಅನ್ನೋ ಮಾಹಿತಿ. ಪಂಚನಾಮೆಯನ್ನ ಕೂಡ ನಿನ್ನೆ ನಡೆಸಿದ್ರು. ಆ ನಂತರದಲ್ಲಿ ಬೆಂಗಳೂರಿಗೆ ಕರೆ ತಂದಿದ್ದಾರೆ. ಇವತ್ತು ಜನಪ್ರತಿನಿಧಿಗಳ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಗುತ್ತೆ. ಬಳ್ಳಾರಿಯಲ್ಲಿ ಬ್ಯಾನರ್ ಕಟ್ಟೋ ವಿಚಾರಕ್ಕೆ ನಡೆದಿದ್ದ ಗಲಾಟೆ ಕೇಸ್ಗೆ ಸಂಬಂಧಪಟ್ಟಂತೆ ಗಲಾಟೆಯಲ್ಲಿ ಭಾಗಿಯಾಗಿದ್ದ 26 ಜನರನ್ನ ಬಂಧನ ಮಾಡಲಾಗಿತ್ತು. ಅವರನ್ನ ಬೆಂಗಳೂರಿಗೆ ಶಿಫ್ಟ್ ಮಾಡಿದ್ದಾರೆ. ಬಳ್ಳಾರಿಯಲ್ಲಿ ಮೆಡಿಕಲ್ ಟೆಸ್ಟನ್ನು ಮಾಡಿ 26 ಆರೋಪಿಗಳು ಬಳ್ಳಾರಿಯಿಂದ ಇವತ್ತು ಬೆಂಗಳೂರಿಗೆ ಶಿಫ್ಟ್ ಮಾಡಲಾಗುತ್ತೆ. ಮೆಡಿಕಲ್ ಟೆಸ್ಟ್ ಆಗಿದೆ. ಎಲ್ಲರನ್ನು ಕೂಡ ಬೆಂಗಳೂರಿಗೆ ಶಿಫ್ಟ್ ಮಾಡ್ತಾರೆ. ಕೋರ್ಟ್ಗೆ ಹಾಜರುಪಡಿಸ್ಬೇಕು. ಹಾಗಾಗಿ ಜನಪ್ರತಿನಿಧಿಗಳ ಕೋರ್ಟ್ಗೆ ಹಾಜರುಪಡ್ತಾರೆ ಎಲ್ಲರನ್ನೂ ಕೂಡ. ಹೆಚ್ಚಿನ ವಿಚಾರಣೆಗಾಗಿ ಅವರೆಲ್ಲರನ್ನೂ ಕೂಡ ಕಸ್ಟಡಿಗೆ ಪಡೆಯುವ ಸಾಧ್ಯತೆ ಕೂಡ ಇದೆ. ಈ ಬ್ಯಾನರ್ ಬಡಿದಾಟದ ವಿಚಾರವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ BJP ಕಾರ್ಯಕರ್ತರು ಜಮಾವಣೆ ಆಗ್ತಾರೆ, ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಜಮಾವಣೆ ಆಗ್ತಾರೆ. ಎರಡೂ ಕಡೆಯಿಂದಲೂ ಕೂಡ ಕಲ್ಲು ತೂರಾಟಗಳಾಗುತ್ತೆ. ಹಾಗಾಗಿ ಈ 4ರಿಂದ 5 FIRಗಳನ್ನು ಮಾಡಿಕೊಂಡಿದ್ರು ಪೊಲೀಸ್ನವರು. ಒಂದು ಅಟ್ರಾಸಿಟಿ, ಒಂದು ಸುಮೋಟೋ ಕೇಸ್, ಉಳಿದಂತೆ ಬೇರೆಯವರು ಕೊಟ್ಟಂಥ ದೂರಿನ ಆಧಾರದಲ್ಲಿ 5 FIRಗಳನ್ನು ದಾಖಲು ಮಾಡಿಕೊಂಡಿದ್ರು. ತನಿಖೆಯನ್ನು ಚುರುಕುಗೊಳಿಸಿದ್ರು. 26 ಜನರನ್ನ ಬಂಧಿಸಿದ್ದಾರೆ ಪೊಲೀಸರು. ಅವರೆಲ್ಲರನ್ನು ಕೂಡ ಇವತ್ತು ಬೆಂಗಳೂರಿಗೆ ಕರ್ಕೊಂಡು ಬರ್ತಾರೆ. ಈ ಬ್ಯಾನರ್ ಗಲಾಟೆ ಕೇಸಲ್ಲಿ ಈಗಾಗಲೇ 26 ಜನರ ಬಂಧನ ಆಗಿದೆ. ಈ ಫೈರಿಂಗ್ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಒಂದಷ್ಟು ಅಪ್ಡೇಟ್ಸ್ ಕೂಡ